ಪಟ್ಟ ಮಾತ್ರಕ್ಕೆ ಅವಳನ್ನ ಮದುವೆಯಾದನೆಂದು ತಿಳಿದಿರುವಿಯಾ? ಅವಳನ್ನ ವೀರ ಧೀರನಾದ ಬಲಭೀಮನು ಸಂಹಾರ ಮಾಡಿದ್ದು ನಿನಗೆ ಗೊತ್ತಿಲ್ಲವೇ? ಅವನ್ಯಾವ ಸೂರ ಸ್ತ್ರೀ ವೇಷ ಧರಿಸಿ ಮಧ್ಯರಾತ್ರಿ ದ್ರೌಪದಿಯಿಂದ ನಾಟ್ಯ ಶಾಲೆಗೆ ಕರೆಸಿ ಮೋಸದಿಂದ ಹೊಡೆದವನು ಸೂರನಲ್ಲ. ಹೆಣ್ಣೆ, ಅವನಲ್ಲಿ ಗಂಡನೆ ಇದ್ದರೆ, ಒಂದು ವೇಳೆ ಗಂಡಸ್ಥರ ಇದ್ದರೆ ನನ್ನ ಹಾಗೆ ಎದುರಿನಲ್ಲಿ ನಿಂತು ತೋರಿಸಬೇಕು ಅವನ ಗಂಡಸ್ಥನ. ಆವಾಗ ಅವನಿಗೆ ಒಬ್ಬ ಗಂಡಸು ಎಂದು ಕರೆಯುತ್ತೇನೆ. ಅಧಿಪತಿಯಾಗಿ ಬಂದ ರಾಜನಿಗೆ ರಾಣಿಯಾಗುವೆಯಾ? ಇಲ್ಲ ಒತ್ತಾಯದಿಂದ ಒತ್ತೊಯ್ಯಲ? ಕಂಡ ಗಟ್ಟಸಿ ಕಂಡ ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕೋ ನೀನು ನಿಜ ತಾಯಿಗಳು ಹೆಣ್ಣುಗಳನ್ನು ಆಸೆ ಪಡೋ ನೀನು. ರಸದ ಮೈಸಿರಿ ನನ್ನನ್ನು ಒಂದೇ ಸವಣಿ ಒರೆಸಲು ಆಶಿಸುತ್ತಿರುವಾಗ ಈ ರಸಿಕ ಸೀಜೆನು ಸೈಯದೇ ಬಿಡಲ. ರಸಿಕ ಏಳನೇ ಚಂಡ ರಣಚಂಡಿಯಾಗಿ ರಣರಂಗದಲ್ಲಿ ರುಂಡ ಚಂಡಾಡಿ ಕುಡಿದು ಬರುವ ನಿನ್ನ ಕ್ರೂರ ರಕ್ತದಲ್ಲಿ ನನ್ನ ಪ್ರಿಯಕರನ ಪಾದ ತೊಳೆಯಲಿಲ್ಲ. ನನ್ನ ಹೆಸರು ಸರೋಜನೆ ನನ್ನ ರಕ್ತ ಕಾರಿಸುವೆ ಆ ಸ್ವಚ್ಛದ ಸೂಳೆ. ಕಂಡಂತೆ ಮಾತನಾಡಿ ಉರಿಯುವ ಕಿಚ್ಚಿನಲ್ಲಿ ದುಮಿಗಿರಿ ಎನ್ನುವುದನ್ನು ಮಾತ್ರ ಮರೆಯಬೇಡ. ತ್ರಿವಿಕ್ರಮನಂತಿರುವ ಈ ಪರಾಕ್ರಮಿಯು ಒಮ್ಮೆ ಇಚ್ಛೆ ಪಟ್ಟರೆ ತೀರಿತು. ತಳುಕು ಬಳುಕಿನ ಹಂಸದ ನಡಿಗೆಯ ಹೆಣ್ಣು, ನೀ ನನ್ನನ್ನು ಆಲಿಸಲೇಬೇಕು. ದೂರ ಸರಿದು ನಿಂತು ಮಾತನಾಡೋ ಅರಿವು ಹಾರಿದ ನರಪ್ರಾಣ ಕೆರವು ಹರಿವ ಹಾಗೆ ಭಾವಿಸಿದಾಗ ನನಗೆ ದಾರಿ ಬಿಡಿದೆ ಎಂದಾಯಿತು. ಇನ್ನೊಂದು ಹೆಜ್ಜೆ ಮುಂದಿಟ್ಟದೆಯಾದೆ ನಿನ್ನ ಮುಖದ ಮೇಲೆ ಮೂಡಿಸುವೆ ಕರತಿ ಎಂಬ ಮೂರಕ್ಷರವನ್ನ. ಕರತಿ ಲೇ, ಮಿಂಡನ ಆಸೆಗಾಗಿ ಗಂಡನಿಗೆ ಕೈ ಕೊಟ್ಟು ತವರು ಮನೆಯಲ್ಲಿ ಚಕ್ಕಂತ ಆಡುತ್ತ ಕಾಲ ಕಳೆಯುವರೆಲ್ಲ ಇವರು ನಿಜವಾದ ಗರತಿಯರೇ. ತಾಳಿ ಕಟ್ಟಿಸಿಕೊಳ್ಳುವ ಮುಂಚೆ ಮನಸ್ಸಿಗೆ ಬಂದ ಹುಡುಗನೊಂದಿಗೆ ಸಿಕ್ಕಂಗ ಸುತ್ತಾಡಿ ಜಾರ್ಜ್ ಪಾರ್ಕ್ ಅನ್ನು ಸುತ್ತಿ ಕೊನೆಗೆ ಗರ್ಭವನ್ನು ಹೊತ್ತು ಹೊತ್ತಾದ ಮೇಲೆ ಗರ್ಭಪಾತವನ್ನು ಮಾಡಿಸಿ ಶಿಶು ಹತ್ಯೆ ಮಾಡುವರೆಲ್ಲ ಇವರು ನಿಜವಾದ ಗರತಿಯರು. ಗಂಡನಿಗೆ ಕಟಕ ರೊಟ್ಟಿಯನ್ನು ಕಟ್ಟಿ ಕೂಲಿ ಕೆಲಸಕ್ಕೆ ಕಳಿಸಿ ಮಿಂಡನನ್ನು ಕರೆದು ಹಾಲು ತುಪ್ಪ ಹೋಳಿಗೆ ಉಣಿಸುವರೆಲ್ಲ ಇವರು ನಿಜವಾದ ಗರತಿಯರೇ. ಪರರ ಹೆಣ್ಣು ಅರಗಿಳಿಯಂತೆ ಬೆಳೆದದನ್ನು ಕಂಡು ಕಾಮದ ಕನ್ನಡಿಯನ್ನು ಅವರಿಗೆ ತೋರಿಸಿ ಪ್ರಾಪ್ತ ವಯಸ್ಸಿನ ಹುಡುಗರ ತಲೆಯನ್ನು ಕೆಡಿಸಿ ಅವರನ್ನು ಶ್ರೀಮಂತಿಗೆ ಸೆಳೆತದಿಂದ ಸೆರೆ ಹಿಡಿದು ಹಾಳಾಗಿ ಬಂದ ಹುಡುಗನಿಗೆ ಸಿಕ್ಕಂತೆ ಹಾಲು ಹೈನ ಉಳಿಸಿ ಅವನಿಗೆ ಕೆಂಡ ಹೆಂಡನ ಆಸೆಯನ್ನು ಹಚ್ಚಿ ಅರೆಗುಂಗಿನಲ್ಲಿ ನಿಮ್ಮ ತಿಂಡಿ ತೀರಿಸಿಕೊಳ್ಳುವ ಹೆಣ್ಣುಗಳಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ನಾನು ನಿನಗೆ ಇಷ್ಟೆಲ್ಲ ತಿಳುವಳಿಕೆ ಹೇಳಿದರು ನನ್ನ ಮಾತಿಗೆ
ಮೇಲೆ ನೀನು ಬಗ್ಗದೆ ಆದರೆ ನಿನ್ನನ್ನು ಒತ್ತಾಯದಿಂದ ಹೊತ್ತೊಯ್ದು ಶೀಲಹರಣ ಮಾಡಬೇಕಾಗುತ್ತದೆ. ಎಲ್ಲರೂ ಒಂದೇ ಎಂದು ಭಾವಿಸಬೇಡ. ಈ ನಮ್ಮ ಭಾರತ ಭೂಮಿಯಲ್ಲಿ ಇನ್ನೂ ಅನೇಕ ಧೀರ ನಾರಿಯರಿದ್ದಾರೆ ಎಂಬುದನ್ನು ಮರಿಬೇಡ. ಸತಿ ಸಾವಿತ್ರಿ ಜನ್ಮ ತಾಳಿದ್ದು ಇದೇ ಭೂಮಿ. ಮಹಾಸತಿ ಅಡಿಸಿ ಅಲಿದಾಡಿದ್ದು ಇದೇ ಪುಣ್ಯ ಭೂಮಿ. ಮಹಾಮಹಿಮೆ ಅಕ್ಕ ಮಹಾದೇವಿ ಹುಟ್ಟಿ ಬೆಳೆದದ್ದು ಇದೇ ಪುಣ್ಯ ಭೂಮಿ. ಹೇಮರೆಡ್ಡಿ ಮಲ್ಲಮ್ಮ ಬಾಡಿದ್ದು ಇದೇ ಪವಿತ್ರ ಭೂಮಿ. ಇಂಥ ಸಾಧ್ವಿಗಳ ನಾಡು ಈ ನಮ್ಮ ಊರು ಎಂಬುದನ್ನ ಮರಿಬೇಡ ನೀನು. ಮಹಾದೇವಿ ಅಂದು ಆ ತಾಯಿ ಅರಬೆತ್ತಲೆ ತಿರುಗಿದರು ಜನ ಅವಳ ಪಾದ ನೋಡುತ್ತಿದ್ದರೆ ವಿನಃ ಅವಳ ಎದೆಯನ್ನಲ್ಲ. ಇಂದು ನೀನು ಮೈ ತುಂಬ ಸೀರೆ ಇಟ್ಟು ತಿರುಗಿದರು ಜನ ಮೊದಲು ನಿನ್ನ ಎದೆ ನೋಡುತ್ತಾರೆ ವಿನಃ ನಿನ್ನ ಪಾದವನ್ನಲ್ಲ. ಇಂದಿನ ಹೆಣ್ಣು ನೀನು ಮಾಯೇ ಹೊರತು ಆ ತಾಯಿ ಮಹಾದೇವಿಯಂತೆ ಆಗಲು ಸಾಧ್ಯವೇ ಇಲ್ಲ. ಸಂಪನ್ನರಂತೆ ಸೋಗು ಹಾಕಿ ಸನ್ನೆ ಮಾಡಿ ನಿಮ್ಮ ಸನ್ನಿಧಿಗೆ ಕರೆದೊಯ್ದು ನಿಮ್ಮ ತಿಂಡಿ ತೀರಿಸಿಕೊಳ್ಳುವ ಕುಂಟಲಗಿತ್ತಿ ಅಂತ ಹೆಣ್ಣು ಕುಲ ಬೆಳಗುವುದುಂಟೆ. ಇರಲಿ ಬಾ, ಮೊದಲು ನನ್ನ ಆಸೆ. ಪಿಸಾಚಿ ಹದಿಹರಿಯದ ಸುಂದರ ಹೆಣ್ಣುಗಳಿಂದ ಕಂಡಾಗ ನಿಮ್ಮಂತ ಹಂದಿಗಳಿಗೆ ಹೇಸಿಗೆ ಚಟ ಇರತ್ತೆ. ಅದಕ್ಕೆ ಹೀಗೆ ಮಾಡುವಿರಿ. ಇದು ಪವಿತ್ರ ಪುಷ್ಪ. ಈ ಪುಷ್ಪ ಅರ್ಪಿತವಾಗೋದು ಪತಿ ಎಂಬ ದೇವರಿಗೆ ಹೊರತು ನಿಮ್ಮಂತ ಪಶುವಿಗಲ್ಲ. ಅರ್ಥವಾಯಿತೆ? ಪುಷ್ಪ ಸುಂದರವಾದ ಬಯಲು ವನಸಿರಿಯಲ್ಲಿ ಅರಳಿ ನಿಂತಿರುವ ಪುಷ್ಪಕ್ಕೆ ತುಂಬಿ ಹಾರಿ ಬಂದು ಅದರ ಸೀಜೇನು ಸರಿಯದೇ ಬಿಟ್ಟಿತೆ. ಹೆಜ್ಜೇನು ಕಂಡು ಕಲ್ಲೇಟು ಹಾಕಿ ಅದರಲ್ಲಿದ್ದ ಹುಳವನ್ನು ಓಡಿಸಿ ಅದರ ಸೀಜೇನು ಸವಿಯದೆ ಬಿಟ್ಟರೆ ಈ ಮದವೀರಿದ ಕೋಣಕ್ಕೆ ಮನ ನೆಮ್ಮದಿಯಾದೀತೆ. ಸುಮ್ಮನೆ ನನ್ನ ರಕ್ತ ಖಚಿತವಾದ ಸಿಂಹಾಸನ ಏರುವ ಆಸೆಯನ್ನು ಬಿಟ್ಟು ಆ ಹಾಳು ಗುಡಿಸಲಿಗೆ ಆಸೆ ಪಡುತ್ತಿರುವೆಯಲ್ಲ. ಎಂತ ಶತದಟ್ಟ ಎನ್ನೋ ನೀನು. ನಿನ್ನ ಸಿಂಹಾಸನವನ್ನು ಏರಿದು ನಾನೇನು ದಿನಕ್ಕೊಬ್ಬರಿಗೆ ಸೆರಗಾಸೋ ಸೂಳೆಯಲ್ಲ. ಸುಮ್ಮನೆ ಹೋಗದಿದ್ರೆ ರೊಚ್ಚಿಗೆದ್ದ ಸಮಾಜ ಸದ್ದಿಲ್ಲದೆ ಗುದ್ದಿ ಸಾಯಿಸ್ಯಾರು. ಬಾಯಿ ಮುಚ್ಕೊಂಡು ಹೋಗಲು ಕಲಿತುಕೋ. ಸಮಾಜ ಸತ್ತಿಲ್ಲದೆ ಎದ್ದು ಹೋಗಿ ಪರಪುರುಷನಿಗೆ ತೋಳ್ಸುಕ ಪಡಿಸಿ ಗಂಡನಿಗೆ ಕರೆಯಾಗುವ ಬಂಡ ರಂಡೆಯನ್ನು ನೋಡಿ ಏನು ಶಿಕ್ಷೆ ಕೊಟ್ಟಿದೆ ಈ ನಿನ್ನ ಹಾಳು ಸಮಾಜ. ಚಿಗುರು ಮೀಸೆ ಹುಡುಗರನ್ನು ಹೊರಪೆಪ್ಪಿಸಿ ಅವನನ್ನು ಶ್ರೀಮಂತಿಕೆಯ ಸೆಳೆತದಿಂದ ಸೆರೆ ಹಿಡಿದು ಅವನಿಗೆ ಕೆಂಡ ಹೆಂಡದ ಆಸೆಯನ್ನು ಹಚ್ಚಿ ನಿಮ್ಮ ತಿಂಗು ಬಿಡಿಸಿಕೊಳ್ಳುವ ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಅಕ್ಕನನ್ನು ವಿಷ ಹಾಕಿಕೊಂಡು ಅಕ್ಕನ ಗಂಡನೊಡಗೂಡಿ ಬಾಳ ಸಾಗಿಸುವುದನ್ನು ನೋಡಿ ಏನು ಶಿಕ್ಷೆ ಕೊಟ್ಟಿದೆ ಈ ನಿನ್ನ ಹಾಳು ಸಮಾಜ. ಸಾವಿರಾರು ಜನರ ಸಮ್ಮುಖದಲ್ಲಿ ಪತಿಯಿಂದ ಮಂಗಳ ಸೂತ್ರವನ್ನು ಕಟ್ಟಿಕೊಂಡು ಆ ಪತಿಗೆ ಹುಚ್ಚೇರುವ ಮತ್ತನ್ನು ತಿನ್ನಿಸಿ ಅವನನ್ನು ಹುಚ್ಚನನ್ನಾಗಿ ಮಾಡಿ ಮನೆಯಿಂದ ಹೊರತಿರುವಿ ಯೌವನದ ಗಂಡುಗೋಳಿಯೊಂದಿಗೆ ಕಾಮ ಕ್ರೀಡೆಯಾಡುವ ಬಂಡ ರಂಡೆಯರಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ನಿತ್ಯ ಬಜಾರ್ದಲ್ಲಿ ತಿರುಗಿ ಅರ್ಥ ಇದೆ ಯುವಕರಿಗೆ ಕಾಣುವಂತೆ ಮಾಡಿಕೊಂಡು ಆ ಯುವಕರು ನಿಮ್ಮ ಹಿಂದೆ ನಾಯಿಯಾಗಿ ತಿರುಗುವಂತೆ ಮಾಡಿ ಅವರಲ್ಲಿದ್ದ ಹಣ ಚಿನ್ನ ಆಭರಣಗಳನ್ನು ದೋಚಿ ಪರಾರಿಯಾಗುವ ಸೊಕ್ಕಿನ ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಇಷ್ಟೆಲ್ಲ ನಾನು ನಿನಗೆ ತಿಳುವಳಿಕೆ ಹೇಳಿದರು ಹೆಣ್ಣೆ ನನ್ನ ಮಾತಿಗೆ ಬಗ್ಗದೆ ಹೋದರೆ ನಿನ್ನನ್ನು ಹೊತ್ತುಕೊಂಡು ಹೋಗಿ ಬಲಾತ್ಕಾರದಿಂದ ನಿನ್ನ ಶೀಲಾರಣ ಮಾಡಬೇಕಾಗುತ್ತದೆ.
ಕಾಲು ಹಿಡಿದು ಬೇಡ್ಕೊಳ್ತೀನಿ, ಈ ಹೆಣ್ಣನ್ನ ಏನು ಮಾಡಬೇಡಿ, ನಿಮ್ಮ ತಂಗಿ ಎಂದಾದ್ರೂ ಬಿಟ್ಬಿಡಿ. ತಂಗಿ ನೀನು ನನಗೆ ತಂಗಿ? ಹೆಣ್ಣೆ, ನಿನ್ನಂತ ಹೆಣ್ಣುಗಳು ಈ ಸಮಾಜದಲ್ಲಿ ನನಗೆ ಅಕ್ಕ ತಂಗಿಯಾಗುತ್ತಾ ಹೋದರೆ ನಿತ್ಯ ಈ ಸಮಾಜದಲ್ಲಿ ಇದ್ಯಾವ ಘಟನೆಗಳು ಸಂಭವಿಸುತ್ತಿರಲಿಲ್ಲ. ನಿತ್ಯ ಕೊಲೆ, ಸುಲಿಗೆ, ದರೋಡೆಯಂತೂ ಮೊದಲೇ ಆಗುತ್ತಿರಲಿಲ್ಲ. ಬಾರು ಕ್ಲಬ್ಗಳಲ್ಲಿ ಹೆಣ್ಣಿನ ಮೈಮಾಟ ಕೈ ಮಾಡಿ ಕರೆಯುತ್ತೇ ಇರಲಿಲ್ಲ. ಗಂಡು ಹೆಣ್ಣು ರಚಿಸುತ್ತಾ ಹೊಂದಿದ ಸಮಯದಲ್ಲಿ ಚಿತ್ರೀಕರಣ ಮಾಡಿ ಸಾವಿರಾರು ಜನ ಥಿಯೇಟರ್ನಲ್ಲಿ ಕುಳಿತು ನೋಡುತ್ತೇ ಇರಲಿಲ್ಲ. ಇದರಲ್ಲಿ ಇತಿಹಾಸ ಕವಿಗಳು ಅದೆಷ್ಟೋ ವರ್ಣನೆ ಮಾಡಿ ಬರೆದರು. ಕಣ್ಣಲ್ಲಿ ಕಿವಿಯಲ್ಲಿ ಹಾಕಿಕೊಳ್ಳದ ಜನರಿರುವಾಗ ಅದನ್ನೇನು ಮಾಡುವೆ? ಸುಮ್ಮನೆ ನನ್ನ ಆಸೆ ಈಡೇರಿಸು. ನನ್ನ ಆಸೆ ಈಡೇರಿತೇನೋ ನಿಜ, ಆದರೆ ಈ ಸಮಯದಲ್ಲಿ ಹೆಣ್ಣು ಈ ಲೋಕವನ್ನು ಬಿಟ್ಟು ಪರಲೋಕಕ್ಕೆ ಪ್ರಯಾಣ ಬೆಳೆಸಿದಳು. ಇನ್ನು ನಾನು ಇಲ್ಲೇ ಇದ್ದರೆ ನನಗೆ ಆಪತ್ತು ಕಟ್ಟಿಟ್ಟ ಬುತ್ತಿ. ನಾನು ಇಲ್ಲಿಂದ ಪರಾರಿಯಾಗಲೇ